ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಕೆ ಜಿ ಶಿವಣ್ಣನ ಮಾಡುವ ಅನಂತ ನಮಸ್ಕಾರಗಳು. ಎಲ್ಲ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಸನಾತನ ಧರ್ಮಾನುಯಾಯಿಗಳು ಶ್ರದ್ಧಾಭಕ್ತಿಗಳಿಂದ ವಿಷ್ಣುವನ್ನು ಪೂಜಿಸುವಂಥ ದಿನ. ಎಲ್ಲ ಭಕ್ತರು ಕೂಡ ಮಹತ್ವದ ದಿನ. ಯಾವತ್ತು? ವೈಕುಂಠ ಏಕಾದಶಿ. ಪ್ರತಿ ತಿಂಗಳು ಏಕಾದಶಿ 2 ಬರ್ತವೆ. ಅದಕ್ಕೆ ವಿಶೇಷ ಮಹತ್ವವನ್ನು ಕೊಡೋದಿಲ್ಲ. ಆದರೆ ಯಾವ ಮಾಸದಲ್ಲಿ ಬರ್ತಕ್ಕಂಥದ್ದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಚಂದ್ರಮಾನ ಪುಷ್ಯಮಾಸ ಶುಕ್ಲ ಪಕ್ಷದಂದು ಬರುವ ವೈಕುಂಠ ಏಕಾದಶಿಗೆ ವಿಶೇಷವಾದ ಅರ್ಥವಿದೆ, ವಿಶೇಷವಾದ ಮಹತ್ವವಿದೆ. ಇವತ್ತು ಯಾರು ಕೆಲವರೆಲ್ಲ ಮೌನ ವೃತಾಚರಣೆ ಮಾಡ್ತಾರೆ, ಕೆಲವರು ಉಪವಾಸ ವೃತಾಚರಣೆ ಮಾಡ್ತಾರೆ. ತಮ್ಮ ಒಂದು ಕೋರಿಕೆಗಳನ್ನು ಈಡೇರಿಕೆಗಾಗಿ, ತಮ್ಮ ಒಂದು ಮನಸ್ಸಲ್ಲಿ ಏನು ಒಂದು ಬೇಡಿಕೆಗಳನ್ನು ಇಟ್ಕೊಂಡಿರ್ತಾರೆ, ಅವೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋತಾರೆ. ಅವೆಲ್ಲ ಈಡೇರ್ತವೆ ಅನ್ನೋ ಒಂದು ಭರವಸೆ ಮೇಲೆ ಇವತ್ತು ಒಂದು ಮೌನ ವೃತಾಚರಣೆ ಹಾಗೂ ಉಪವಾಸ ವೃತಾಚರಣೆ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನದು? ಇವತ್ತು ವೈಕುಂಠದಲ್ಲಿ ವಿಷ್ಣುವಿನ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಅಂತಕ್ಕಂಥದ್ದು. ಇನ್ನೊಂದು ವಿಶೇಷತೆ ಏನು? ವೈಕುಂಠದಲ್ಲಿ ವಿಷ್ಣುಲೋಕ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ಪ್ರತೀತಿ ಇದೆ. ಇವತ್ತು ಯಾರೆಲ್ಲ ಭಕ್ತರು ವಿಷ್ಣುವಿನ ದೇವಾಲಯಗಳಿಗೆ, ವೆಂಕಟೇಶ್ವರನ ದೇವಾಲಯಗಳಿಗೆ ಭೇಟಿ ನೀಡಿ ಅವರ ದರ್ಶನವನ್ನು ಪಡ್ಕೊಂಡು ತಮ್ಮ ಬೇಡಿಕೆಗಳು ಏನಿದೆ ಅಂತ ಎಲ್ಲವನ್ನು ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸ್ಕೊಂಡು ಒಂದು ದೇವ್ರ ದರ್ಶನ ಪಡ್ಕೋತಾರೆ, ಅವ್ರಿಗೆ ಏನಾಗ್ತದೆ ಅಂದರೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅನ್ನೋದು ನಂಬಿಕೆ. ಯಾರು ಇವತ್ತೆಲ್ಲ ವಿಷ್ಣುವಿನ ದೇವಾಲಯಗಳಿಗೆ, ವೆಂಕಟೇಶ್ವರನ ದೇವಾಲಯಗಳಿಗೆ ಭೇಟಿ ನೀಡಿ ಆ ವಿಷ್ಣುವಿನ ದರ್ಶನವನ್ನು ಪಡೆದಂಥವ್ರಿಗೆ ಎಲ್ಲರೂ ಕೂಡ ಸ್ವರ್ಗ ಪ್ರಾಪ್ತಿ ಆಗುತ್ತದೆ ಎಂಬ ನಂಬಿಕೆ ವಾಡಿಕೆ ಆಗಿನಿಂದಲೂ ಬಂದಿದೆ. ಅದಕ್ಕೆ ಇವತ್ತು ಎಲ್ಲರೂ ಕೂಡ ನಿಮಗೆ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.